ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಶುರು ಮಾಡ್ಕೊಳ್ತೀನಿ. ತಿಂಡಿಗೆ ಬಂದು ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮತ್ತು ಏನು ಅದು ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊಸರಲ್ಲಿ ಕಿವುಚೋದು, ಸುಟ್ಟುಬಿಟ್ಟು ಕಿವುಚೋದು ಅದನ್ನು ಮಾಡ್ತಾಯಿದ್ದೀನಿ. ಬನ್ನಿ ತಿಂಡಿ ಮಾಡೋಣ. ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಶುಕ್ರವಾರ ಬೇರೆ ಆಗಿತ್ತು, ಹಾಗಾಗಿ ನಾನು ಮನೆಯೆಲ್ಲ ಕಸ ಎಲ್ಲ ಹೊಡೆದು ಮನೆ ಒರೆಸ್ಕೊಟ್ಟು ಬಾಗಿಲೆಲ್ಲ ತೊಳೆದು ಕೊಟ್ಟೆ. ಹಿಂದಿನ ದಿನ ಗುರುವಾರ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ನನಗೆ ಕೆಲಸ ಈಸಿ ಆಯಿತು. ತಿಂಡಿಗೆ ಬಂದು ರೊಟ್ಟಿ ಮತ್ತು ಬದನೆಕಾಯಿನ ಸುಟ್ಬಿಟ್ಟು ಕಿವುಚಿದ್ದೆ. ಅದಕ್ಕೆ ಅಮ್ಮ ನೀನು ತಿಂಡಿ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಅಮ್ಮನೇ ಪೂಜೆನ ಮಾಡಿದ್ರು. ತಿಂಡಿ ಎಲ್ಲ ತಿಂದಿದ್ದಾಯಿತು. ಅಮ್ಮ ನೈಟೇ ಉಪ್ಪಿನಕಾಯಿ ಹಾಕ್ತಾಯಿದ್ರು, ನಾನು ಬೇಡ ಅಂಥೇಳಿ ಸುಮ್ಮನೆ ಇಸ್ಬಿಟ್ಟಿದ್ದೆ. ಇವಾಗ ಉಪ್ಪಿನಕಾಯಿ ಹಾಕೋದಕ್ಕೇನೋ ರೆಡಿ ಮಾಡ್ತಾಯಿದ್ದಾರೆ ಅಮ್ಮ. ತಿಂಡಿ ತಿಂದೆ. ಶುಕ್ರವಾರನೂ ಆಯಿತು. ನಂದೀಶ್ವರೆಲ್ಲ ಆಚೆ ಹೋಗಿದ್ದಾರೆ, ಅವ್ರು ಬರಲಿ. ಹೊರತ್ರ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಬ್ಯಾಂಕಿಗೆ ಹೋಗಬೇಕು. ನೋಡೋಣ ಏನೇನು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು. ಒಂದು ಸೀರೆ ಇದೆ, ಕುಚ್ಚು ಕಟ್ಟಬೇಕು. ಯಪ್ಪಾಯಿ ಬೇಸಿಗೆ ಟೈಮಲ್ಲಿ ಕೆಲಸನೇ ಆಗೋದಿಲ್ಲ ಅಂತ ಅನಿಸುತ್ತೆ. ಸರಿಯಾಗಿ ಕೆಲಸ ಅಂದರೆ ಬೆಳಗ್ಗೆ ಟೈಮ್ ಮಾಡಿಕೊಂಡ್ರೆ ಸರಿ, ಆಮೇಲೆ ಬಿಸಿಲಾಗ್ಬಿಡುತ್ತೆ, ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ಹಾಗಾಯ್ತು ಉಪ್ಪಿನಕಾಯಿಗೆ ಕರ್ಬೇವಿನ ಸೊಪ್ಪು ಹಾಕ್ತಾರೆ ನಮ್ಮ ನಮ್ಮಮ್ಮ ಇರೋಕ್ಕೆ ಆರಾಮ. ಅಂದರೆ ಅವ್ರು ಉಪ್ಪಿನಕಾಯಿ ಹಾಕ್ತಾರೆ, ಇನ್ನೇನು ಕೆಲಸ ಎಲ್ಲ ಆಗಿದೆ. ಪಾತ್ರೆ ಒಂದು ತೊಳ್ಕೊಬೇಕಷ್ಟೇ. ತಿಂಡಿ ತಿಂದಿರೋದು, ಅಡುಗೆ ಮನೇನೂ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ. ಹಂಗೇನೆ ಫ್ಯಾನ್ ಇದ್ದರೆ ಬರೀ ಫ್ಯಾನ್ದೇ ಸೌಂಡ್ ಕೇಳಿಸ್ತಾ ಇರುತ್ತೆ. ಅಮ್ಮ ಕೆಲಸ ಮಾಡ್ಕೊತಾರೆ, ಪಾತ್ರೆ ಎಲ್ಲ ತೊಳ್ಕೊತೀನಿ ಅಂತ ಹೇಳಿದ್ದಾರೆ. ನಾನು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು. ಇವಾಗ ವೀಡಿಯೋ ಎಡಿಟಿಂಗ್ ಕೂತ್ಕೊಂಡ್ಬಿಡ್ತೇನೆ. ಜಾಸ್ತಿ ಹಾಕ್ಬೇಕು, ಚೆನ್ನಾಗಿರುತ್ತೆ. ಖಾರ ಎಲ್ಲ ಇದಾಗಬೇಕಲ್ಲ, ಹಾಕಿ ತಿಂದು ಹೆಂಗಿರ್ತಾವ ನೋಡ್ತೀನಿ ನಿಮ್ಮ ಕೈಗೆ. ತಿನ್ನು ಒಂಚೂರ, ಒಂದೇ ಒಂಚೂರ ಖಾರ ಆಗಿದೆ. ಉಪ್ಪಾಕನಸಿಯಾ ಬೇಡ, ಜಾಸ್ತಿನೇ ಸ್ಟ್ರಾಂಗ್ ಕಣಮ್ಮ. ಸ್ಟ್ರಾಂಗ್ ಆಗಿದೆ ಚಳಿಗೆ, ನಿಮಗೆ ಸ್ಟ್ರಾಂಗ್ ಆಗಿದೆ. ನೀವು ಖಾರ ತಿಂತೀರಿ ಕಣೆ. ನಾವು ನಿಮ್ಮ ಮನೇಲಿ ಮಾತ್ರ ಹಾಕಲ್ಲ, ನಮ್ಮ ಮನೇಲಿ ಹಾಕಿದ್ದೀರಾ? ನೀವು ತಿಂತೀರಿ ಕಣ, ನಾವು ತಿನ್ನಲ್ಲ. ನೀರು ಹಾಕಿ ರುಬ್ಬಿದ್ರಾ? ಅಷ್ಟೇ, ನೀರು ಹಾಕಿ ರುಬ್ಬೋದು. ಹುಡಿ ಇರ್ತದಲ್ಲ, ತೊಳೆದು ಎಲ್ಲ ಬಿಟ್ಕೊಂಡೆ. ಆ ಡಬ್ಬನೇ ಚೆನ್ನಾಗಿತ್ತು. ತೊಳಿಬೇಕು ನೋಡಿ, ಹೆಂಗದಿದೆ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಬೇಕಾಯ್ತು ಕಣಮ್ಮ. ಇದು ಚೆನ್ನಾಗಿಲ್ಲ, ಹಾಕಿ ಇನ್ನೇನು ಹಾಕಾಗುತ್ತೆ. ಫ್ರಿಜ್ಜು ಮಡಿಕತಿ ತಗೋ, ಇನ್ನೇನು ಲೋಟಕ್ಕೆ ತೆಗೆದು ಮಡಿಕೊಬಿಡು. ಜಗದಮ್ಮಜ್ಜಿನೂ ಹಾಕೊಟ್ಟ ಚೆನ್ನಾಗಿದೆ, ಗ್ಯಾರಂಟಿ ಕೊಟ್ಟಿದ್ರು. ನಾನು ಇಸ್ಕೊಬಂದೆ, ಆಂಟಿನೇ ಕೊಡ್ತಾವೆ ತಗೊಂಬರ ಅಂತ. ಉಪ್ಪಿನಕಾಯಿ ಇದಕ್ಕೆ ಬೆಂದೋಗವ ಅಲ್ವಾ? ಬೆಂದೋಗಿರೋದಕ್ಕೆ ಒಂದು ಅರ್ಧ ಬಾಟ್ಲು ಆಗವೆ. ರೆಡಿಯಾಗಿ ಇವಾಗ ಅಮ್ಮ ನಾನು ಇಬ್ಬರೂ ಅಂಗಡಿಗೆ ಹೋಗ್ತಾಯಿದ್ವಿ. ನಂದೀಶವರು ನಾವು ಹೋಗೋಣ ಅಂತ ನೆನ್ಕೊಂಡ್ವಿ ಫಸ್ಟು. ಅಮ್ಮ ನನಗೂ ಸ್ವಲ್ಪ ಕೆಲಸ ಇದೆ, ನನಗೆ ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಡು ಅಂತ ಹೇಳಿದ್ರು. ಪ್ರತಿ ಸರಿ ಇಲ್ಲ, ನಾನು ಆ ಪೂಜೆ ಯಾರಾದರೂ ಒಬ್ಬರು ಕರ್ಕೊಂಡೋಗಿ ಅಮ್ಮನ ಕೊಡಿಸ್ಬೇಕು. ಪಾಪ ಅವರೇ ತೊಗೊಂಡ್ರೆ ನಂಗೆ ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ ಅಂತೇಳಿ ಅವ್ರು ತೊಗೊಳ್ಳಲ್ಲ. ಅದಕ್ಕೆ ಹೆಂಗೂ ನಾವು ಹೋದರೆ 2 ಕೆಲಸನೂ ಆಗುತ್ತಲ್ವ. ಅದಕ್ಕೆ ಅಮ್ಮ ನಾನು ಇಬ್ಬರೇ ಹೋಗೋಣ ಅಂಥೇಳಿ ರೆಡಿಯಾಗಿ ಹೊರಟಿದ್ದೀವಿ. ಅಂಗಡಿಗೆ ಹೋಗಿ ಬ್ಯಾಂಕ್ ಹತ್ರ ಹೋಗಿ ಮತ್ತು ಅಮ್ಮ ಹೇಳಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ರಕ್ಷಿ ನಾವು ಹೋಗ್ಬೇಕಾದ್ರೆ ಹೇಳಿದ್ದ, ಬರಬೇಕಾದ್ರೆ ಅಂತ ಇದ್ದೀನಿ, ಸಾರಿ, ಹೋಗ್ಬೇಕಾದ್ರೆ ನಂಗೆ ಐಸ್ ಕ್ರೀಮ್ ತೊಗೊಬಾರಜ್ಜಿ ಅಂತ ಹೇಳಿದ್ದ. ನಮ್ಮಮ್ಮ ಏನು ಮಾಡೈತೆ ಅಂತ ಅಂದರೆ ತೊಗೊಂಬಂದು ಮೇಲ್ಗಡೆ ಫ್ರೀಝರಲ್ಲಿ ಇಡಬೇಕಿತ್ತು. ಮಿಸ್ ಆಗಿ ಪಾಪ ಕೆಳಗಡೆ ಇಟ್ಬಿಟ್ಟಿತ್ತು. ಹಾಗಾಗಿ ಅದು ಅಷ್ಟು ಕೋಲ್ಡ್ ಆಗಿರಲಿಲ್ಲ. ಅದಕ್ಕೆ ರಕ್ಷಿಗೆ ಅದು ಕ್ರೇವಿಂಗ್ಸ್ ತಡೆಯೋಕ್ಕಾಗ್ದೇ ಅಮ್ಮ ನಂಗೆ ಸ್ವಲ್ಪ ಹಾಕ್ಕೊಟ್ಬಿಡಮ್ಮ, ನಾನು ತಿಂತಾಯಿರ್ತೀನಿ ಅಂತ ಹೇಳ್ದೆ. ಹಾಗಾಗಿ ಅವ್ನಿಗೊಂದು ಸ್ವಲ್ಪ ಒಂದು ಬೌಲ್ಗೆ ಹಾಕ್ಕೊಟ್ಟೆ. ನಾವ್ಯಾರು ತಿನ್ನಲಿಲ್ಲ. ಆಮೇಲೆ ಸ್ವಲ್ಪ ಅದು ನೀಟಾಗಿ ಕೋಲ್ಡ್ ಆಗಲಿ ಅಂತೇಳಿ ಅದನ್ನು ಫ್ರೀಝರ್ಗೆ ತೆಗೆದು ಇಟ್ಟೆ. ಅಡುಗೆ ಹೋಗಿ ಬಂದು ಸ್ವಲ್ಪ ಹೊಲದ ಹತ್ರ ಹೋಗಿ ಮಸಾಲೆ ಹಿಡ್ಕೊಂಬಂದು ಹಾಲು ಕರೆದು ಎಲ್ಲ ಕೆಲಸ ಆಯಿತು. ಇವಾಗ ಅಡುಗೆ ಮಾಡಬೇಕು. ಸಂಜೆ ಮೇಲೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮನೆ ಕಡೆ ಬಂದಿದ್ದೀನಿ. ಯಾಕೋ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಹೇಳ್ತೀನಿ ಯಾಕೆ ಏನು ಅಂತ ಹೇಳಿಬಿಟ್ಟು. ಮತ್ತು ಬೆಡ್ಶೀಟ್ ಎಲ್ಲ ತೊಗೊಂಬಂದ್ವಿ, ಬೆಡ್ ಸ್ಪ್ರೆಡ್ ಎಲ್ಲ ಬೇಕಾಗಿತ್ತು, ಅಮ್ಮನಿಗೂ ಬೇಕಾಗಿತ್ತು. ಹಾಗಾಗಿ ಎಲ್ಲನೂ ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದೆ ಅಂತಲೇ ತೋರಿಸ್ತೀನಿ.
ಇವಾಗ ತುಂಬ ಅಂದರೆ ತುಂಬ ಅಷ್ಟೇ ಆದಂಗೆ ಆಗ್ಬಿಟ್ಟಿದೆ. ಫಸ್ಟು ಅಡುಗೆ ಮಾಡಿಬಿಡ್ತೀನಿ. ಮಳೆ ಬೇರೆ ಬರೋ ಥರ ಇದೆ. ಅಕಸ್ಮಾತ್ ಏನಾದರೂ ಪವರ್ ಕಟ್ ಆದರೆ ಅದಕ್ಕೇ ಅಡುಗೆ ಮಾಡ್ಬಿಡೋಣ ಅಂತ ಬಂದಿದ್ದೀನಿ. ನನಗೆ ಯಾಕೋ ನಿಂತೆ ಜಾಗದಲ್ಲೇ ಸುಸ್ತಾದಂಗೆ ಆಗ್ತಾಯಿದೆ. ಫಸ್ಟ್ ಅಡುಗೆ ಮಾಡಿಬಿಡ್ತೀನಿ. ಅಮ್ಮನೂ ಪಾಪ ಬರ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾರೆ. ಇಬ್ಬರು ಸೇರಿಕೊಂಡು ಕ್ವಿಕ್ಕಾಗಿ ಫಸ್ಟು ಅಡುಗೆ ಮಾಡೋಣ. ನೆಕ್ಸ್ಟ್ ಡೇ ನಾನು ಮತ್ತೆ ಅದೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಕಸ ಎಲ್ಲ ಹಾಕಿ ಹಾಲೆಲ್ಲ ಕರೆದಾಕ್ಬಿಟ್ಟು ಕುರಿಗೆಲ್ಲ ಮೇವಾಕಿ ಎಲ್ಲ ಕೆಲಸ ಆದಮೇಲೆ ಹಸುಗಳಿಗೆಲ್ಲ ಸ್ವಲ್ಪ ಮೈ ತೊಳೆದು ಬಿಡೋಣ ಅಂಥೇಳಿ ತೊಳಿತಾ ಇದ್ದೀನಿ. ಒಂದು ಹಸು ಹೋದರೆ ನಂದೀಶ್ವರ ತೊಳ್ಕೊತಾರೆ, ಒಂದು 3 ಹಸು ತೊಳಿಬೇಕು. ಹಾಗಾಗಿ ಒಬ್ಬರೇ ತೊಳೆಯೋದಕ್ಕಾಗಲ್ಲ. ತುಂಬಾ ರಚ್ ಮಾಡ್ಕೊಂಬಿಟ್ಟಿದ್ವಿ. ಯಾಕಂದರೆ ಇವಾಗ ಮಳೆಗಾಲ, ಅಂದರೆ ಮಳೆಗಾಲ ಅನ್ನೋದಕ್ಕಿಂತ ಮಳೆ ಬರ್ತಾ ಇರುತ್ತಲ್ವ, ರಚ್ಚಲ್ಲೆಲ್ಲ ಮಲ್ಕೊಂಡು ರಚ್ ಮಾಡ್ಕೊಂಬಿಟ್ಟಿತ್ತು. ಆಚೆ ಕಡೆ ಕಟ್ಟಾಕ್ತೀವಲ್ಲ ಬೆಳಗ್ಗೆ ಟೈಮು, ಆವಾಗ ಅದಕ್ಕೆ ನಾನು ಹಸುಗಳಿಗೆಲ್ಲ ಮೈ ತೊಳೆಯೋಣ ಅಂಥೇಳಿ ತೊಳಿತಾ ಇದ್ದೀನಿ. ನಾವು ಮಧ್ಯಾಹ್ನ ಅಲ್ಲ, ಹಸು ಹಿಡ್ಕೊಂಬರೋಕ್ಕೆ ಸಾಯಂಕಾಲ ಹೋಗ್ತಾ ಇದ್ದೀವಿ. ಇವಾಗ ಅಮ್ಮ ಬಂದಿದ್ರಲ್ಲ, ಹಾಗಾಗಿ ಪೂಜೆನೂ ಬಂದಿದ್ಲು. ನಾವೆಲ್ಲ ಹೊಲ್ದ ಹತ್ರ ಹೋಗ್ತಾ ಇದ್ವಲ್ಲ, ಪೂಜೆನ ಬಾರಿ ಅಂತ ಹೇಳಿ ನಾನು ಹೊಲ್ದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ರೆಗ್ತಾ ಇದ್ದೆ. ಬೆಂಗಳೂರಲ್ಲಿ ಯಾವಾಗಲೂ ಮನೇಲೇ ಇರ್ತೀರಾ, ಬೇಜಾರಾಗಲ್ವಾ, ಬಾ ಹೋಗಿ ಬರೋಣ ಅಂತ. ರಕ್ಷಿಗಂತೂ ಫುಲ್ಲು ಖುಷಿ. ಯಾಕಂದರೆ ಅವರ ಪೂಜಾ, ನನ್ನ ತಂಗಿನ ಯಾವಾಗಲೂ ಒಂದು ಜಾಸ್ತಿ ಪೂಜಾ ಅಂತಲೇ ಕರಿತಾನೆ. ಒಂದು ದಿವಸನೂ ಚಿಕ್ಕಿ ಅಂತ ಕರೆದೇ ಇಲ್ಲ ಬಿಡಿ. ಹೆಂಗೆ ಅಂದರೆ ದೊಡ್ಡಮ್ಮದಿರಿಗೆ ಅವ್ರ ಮಕ್ಕಳು ಆ ಥರ ಕರಿಬೇಕು ಅಂತ ಇಷ್ಟ, ಚಿಕ್ಕಮ್ಮದಿರ್ಗಳಿಗೆಲ್ಲ ಅಕ್ಕನ ಮಕ್ಕಳು ಈ ರೀತಿ ಕರಿಬೇಕು ಅಂತ ಇಷ್ಟ. ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಪೂಜೆನೂ ಬಂದಳು. ಸ್ವಲ್ಪ ಬೇಜಾರೆಲ್ಲ ಕಮ್ಮಿ ಆಯಿತು. ಕೆಲವೊಂದು ಸತಿ ಚಿಕ್ಕ ಪುಟ್ಟ ವಿಷಯನೇ ತುಂಬ ಮನಸ್ಸಿಗೆ ನೋವು ಮಾಡಿಬಿಡತ್ತೆ. ಇವಾಗ ಸೇಲ್ ಹೊಡ್ಕೊಂಡು ಹೋಗಬೇಕು. ಆ ಟಾಪಿಕ್ ಬಗ್ಗೆ ಆದರೆ ಇವಾಗ ಮಾತಾಡ್ತೀನಿ, ಇಲ್ಲ ಅಂದರೆ ನಾನು ನೋಡ್ತೀನಿ. ಈ ವ್ಲಾಗ್ ಎಂಡ್ ಮಾಡಬೇಕಲ್ಲ, ಅವಾಗೇ ಆದರೆ ಮಾತಾಡ್ತೀನಿ. ಇಲ್ಲಾಂದರೆ ಮುಂದೆ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮುಂದೆ ವ್ಲಾಗಲ್ಲೇ ಹೇಳ್ತೀನಿ. ಪೂಜಾ, ರಕ್ಷಿ ಎಲ್ಲ ಅಲ್ಲೇ ಇದ್ದಾರೆ. ನಾನು ಅಮ್ಮ ಹಸು ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಮೇವೆಲ್ಲ ಕುಯ್ದ್ವಿ. ಈಗ ಹಸು ಹೊಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಜ್ಜಿದಿರಿಗೆಲ್ಲ ಮೊಮ್ಮಕ್ಕಳು ಕಂಡ್ರೆ ಅದು ಎಷ್ಟೊಂದು ಇಷ್ಟ ಅಲ್ವಾ. ಗೊತ್ತಾಗಲ್ಲ ಕಣ ರಕ್ಷಿ. ಅಪ್ಪು ಇಲ್ಲಿ ಬಾಯ್ಲಿ ನಾನು ಯಾರಮ್ಮನಪ್ಪ? ಏ ಅಪ್ಪು, ನಿಸು ಅಮ್ಮನ ಮಗ. ಪೂಜಿ ಮಗ ಯಾರು? ಶಿವ್ವಾ ಲೇ ಬುಡಿಯ ತಗೊಂಡ. ಅಮ್ಮನ ಜೊತೆ ಸ್ವಲ್ಪ ನಾನು ಹೊರಗಡೆ ಹೋಗಿದ್ದೆ ಅಲ್ವಾ, ಶಾಪಿಂಗ್ ಮಾಡ್ಕೊಬರೋಣ ಅಂಥೇಳಿ. ಅಂದರೆ ಅಮ್ಮನಿಗೋಸ್ಕರನೇ ಹೋಗಿದ್ದು. ಏನೇನು ಶಾಪ್ ಮಾಡ್ಕೊಂಬಂದೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ನಿಮಗೆ. ಬೆಡ್ ಸ್ಪ್ರೆಡ್ ಬೇಕಾಗಿತ್ತು ಅಷ್ಟೇ, ಹಾಗಾಗಿ ಹೋಗಿದ್ದೆ. ನೋಡಿ, ಇದೊಂದು ಬೆಡ್ಶೀಟ್ನ ತೊಗೊಳ್ಬೇಕು. ಕಾಟನ್ ಬೆಡ್ಶೀಟು ತುಂಬ ಚೆನ್ನಾಗಿದೆ. ಅಮ್ಮಂಗೆ ತುಂಬ ಇಷ್ಟ ಆಗೋದೆ ಕಾಟನ್ ಬೆಡ್ಶೀಟು, ಹಾಗಾಗಿ ಜಾಸ್ತಿ ಕಾಟನ್ ಬೆಡ್ಶೀಟ್ನೇ ತೊಗೊಂಡ್ವಿ. ಇದು ಒಂದು ದಿವಾನ್ ಮೇಲಾಗುತ್ತೆ ಅಂತ ತೊಗೊಂಡ್ವಿ. ಇದೊಂಥರ ಸಿಲ್ಕ್ ಥರ ಮೆಟೀರಿಯಲ್ಲು. ಇದೊಂದು ಇರಲಿ ಅಂತ ಹೇಳಿ ಅಮ್ಮ ತೊಗೊಂಡಿದ್ದಾರೆ. ವಾಶ್ ಮಾಡಿದಾಗ ಎಮರ್ಜೆನ್ಸಿಗೆ ಹಾಕೋದಕ್ಕಾಗಲಿ ಅಂತ ಹೇಳ್ಬಿಟ್ಟು. ಇದಾದರೆ ನೀಟಾಗಿ ಕುತ್ಕೊಳ್ಳಲ್ಲ ಅಂಥೇಳಿ ಅಮ್ಮ ಸಿಲ್ಕ್ ಆದಷ್ಟು ನೀಟಾಗಿ ಕುತ್ಕೊಳ್ಳಲ್ಲ, ಕಂಫರ್ಟಬಲ್ ಆಗಿರಲ್ಲ ಅಂಥೇಳಿ ಕಾಟನನ್ನೇ ತೊಗೊಂಡಿದ್ದಾರೆ. ಇದೊಂದು ಬ್ಲಾಕ್ ಮತ್ತು ವೈಟು ಫ್ಲವರ್ ಪ್ರಿಂಟ್ ಇದೆ. ಇನ್ನೊಂದು ಇದು ತುಂಬ ದೊಡ್ಡದಾಗಿದೆ. ತುಂಬ ಕಮ್ಮಿ ಪ್ರೈಸಲ್ಲೂ ಸಿಕ್ತು ನಮಗೆ. ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಕಾಟನ್ ತುಂಬ ದೊಡ್ಡದಾಗಿಯೇ ಸಿಕ್ಕಿದೆ. ನಾವು ಓಪನ್ ಮಾಡಿಸಿ ನೋಡಿ ತಗೊಂಡು ಬಂದಿರುವಂಥದ್ದು. ಇದು ತುಂಬ ಚೆನ್ನಾಗಿದೆ. ಮತ್ತು 2 ಪಿಲ್ಲೋ ಕವರ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಏನು ಬಂದಿಲ್ಲ. ಇದಿಷ್ಟು ಅಮ್ಮಂದು. ಮತ್ತು ಅಲ್ಲೊಂದು ಚಿಕ್ಕದೊಂದು ಎಲ್ಲರೂ ಹೋದಾಗ, ಒಬ್ಬರೇ ಹೋದಾಗ ಒಂದೊಂದು ಜೊತೆ ಬ್ಯಾಗ್, ಒಂದೊಂದು ಜೊತೆ ಬಟ್ಟೆ ಹಾಕ್ಕೊಂಡು ಹೋಗ್ಬೋದು. ಮತ್ತು ಎಲ್ಲರೂ ಹೋದಾಗ ಕ್ಯಾರಿ ಮಾಡೋದಕ್ಕಾಗತ್ತೆ ಅಂತ ಹೇಳಿ ಇದೊಂದು ಬ್ಯಾಗನ್ನು ತೊಗೊಂಡ್ರಮ್ಮ. ನನ್ನ ಹತ್ರ ಆಲ್ರೆಡಿ ಇತ್ತು, ಅದನ್ನು ನೋಡಿ ಅಮ್ಮ ಬೇಕೇ ಬೇಕು ಅಂತೇಳಿ ಇದನ್ನು ತೊಗೊಂಡಿದ್ದಾರೆ. ನಾನೊಂದು ಬೆಡ್ಶೀಟ್ ತೊಗೊಂಡೆ. ಬೆಡ್ ಸ್ಪ್ರೆಡ್ ಇದು ತುಂಬ ಇಷ್ಟ ಆಯಿತು ನನಗಿದು. ಕಲರ್ ಕಾಂಬಿನೇಷನು ಅಷ್ಟೇ. ಅಮ್ಮ ಬೇಡ ಅಂಥೇಳಿ, ಇಲ್ಲ ನಾನು ಬೇಕೇ ಬೇಕು ಅಂಥೇಳಿ ತೊಗೊಂಡೆ. ನಾನು ಸ್ವಲ್ಪ ನಮ್ಮ ಮಂಚ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಹಾಸಿಗೆನೂ ದೊಡ್ಡದಲ್ವ, ಜಾಸ್ತಿ ಸ್ವಲ್ಪ ದೊಡ್ಡದೇ ಬೇಕು ಅಂಥೇಳಿ ನಾನು ಇದನ್ನು ಓಪನ್ ಮಾಡಿಸಿ ನೋಡಿ ದೊಡ್ಡದೇನೆ ತೊಗೊಂಡೆ. ಪಿಲ್ಲೋ ಕವರ್ ನೋಡ್ಬೋದು ನೀವು.
ಇಲ್ಲಿ ನೋಡಿ ಎಷ್ಟು ದೊಡ್ಡದು ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. 2 ಪಿಲ್ಲೋ ಕವರ್ ಇದೆ. ಇದಕ್ಕೆ ಎಷ್ಟು ಅಂದರೆ 450 ಅಂತ ಅನಿಸುತ್ತೆ. ಇದಕ್ಕೆ 450 ಕೊಟ್ವಿ, ಇದಕ್ಕೆ 500 ಏನೋ ಕೊಟ್ವಿ, ಇದಕ್ಕೆ 350, ಇದಕ್ಕೆ 350 ಕೊಟ್ವಿ. ಮತ್ತು ಇದಕ್ಕೆ ಬಂದು ಇದಕ್ಕೆ 250 280 ಏನೋ ಕೊಟ್ವಿ. ಇದು ತುಂಬ ದಿವಾನ್ ಕಟ್ತು, ಇದು ಬೇಕೇ ಬೇಕು ಅಂತ ಹೇಳ್ತಿದ್ದಾಳೆ. ಇದು ಕಾಟನ್ದು, ಹಾಗಾಗಿ ಅವರು ಸಿಂಗಲ್ ಪೀಸ್ ಆದ್ರೂ ಅದಕ್ಕೆ ಕಮ್ಮಿ ಕೊಡೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಅದಕ್ಕೊಂದು 20 ರೂಪೀಸ್ ಏನೋ ಕಮ್ಮಿ ಮಾಡಿದ್ರು ಅಂತ ಅನಿಸುತ್ತೆ. ಆದರೆ ಇದಕ್ಕೆ ವರ್ತ್ ಅಂತ ಅನಿಸ್ತು ನನಗೆ, ಇದಕ್ಕೂ ವರ್ತ್ ಅಂತ ಅನ್ನಿಸ್ತು. 450ಗೆಲ್ಲ ಯಾರೂ ಇದನ್ನು ಕೊಡೋದಿಲ್ಲ. ಅಲ್ಲಿ ರೆಗ್ಯುಲರಾಗಿ ನಾವು ಹೋಗ್ತೀವಿ, ಅವ್ರು ತುಂಬ ಅಂದರೆ ತುಂಬ ಕಮ್ಮಿ ರೇಟ್ಗೆ ಕೊಡ್ತಾರೆ. ಅಷ್ಟೊಂದೇನು ಕಾಸ್ಟ್ಲಿ ರೇಟ್ ಇಲ್ಲ ಅವ್ರ ಹತ್ರ. ಚೆನ್ನಾಗಿದೆ. ಇಷ್ಟೇ ಅಮ್ಮ ಪರ್ಚೇಸ್ ಮಾಡಿದ್ದು, ಇನ್ನೇನು ತೊಗೊಳ್ಳಿಲ್ಲ ಅಮ್ಮ. ನಾವು ಊರಿಗೆ ಹೋದಾಗ ಉಪ್ಪಲ್ಲ ಅಂದರೆ ಅದು ಇದು ತೊಗೊಂಡ್ಬಿಡ್ತೇನೆ, ಗೊತ್ತಾಗಲ್ಲ ಕಣಮ್ಮ ಅಂತ ಹೇಳ್ತೀವಲ್ಲ, ಅದಕ್ಕೆ ಅವರು ಆಯಿತು ನೀನೇ ಕೊಡಿಸು ಅಂತ ಹೇಳ್ಬಿಟ್ಟು, ಅವ್ರು ಯಾವಾಗ ಬಂದರೂ ಇಲ್ಲ ನಾನು ಕೊಡಿಸ್ಬೇಕು. ಅಕಸ್ಮಾತ್ ಏನಾದರೂ ಬೆಂಗಳೂರಿಗೆ ಹೋದರೆ ಪೂಜೆ ಕೊಡಿಸ್ಬೇಕು. ಈಗ ಹೆಂಗೂ ಇಲ್ಲೇ ಬಂದಿದ್ರಲ್ಲ, ನಾನು ಯಾವಾಗಲೂ ಅಲ್ಲೇ ತೊಗೋತೀನಲ್ಲ, ಹಾಗಾಗಿ ಇಲ್ಲೇ ಕೊಡಿಸು ಅಂತ ಹೇಳಿ ನನ್ನ ಹತ್ರನೇ ಕೊಡಿಸಿಸ್ಕೊಂಡ್ರು. ಇಷ್ಟೇ ತೊಗೊಂಡಿದ್ದಮ್ಮ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಅಮ್ಮರೆಲ್ಲ ಹೊರಟ್ಬಿಡ್ತಾರೆ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.